ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ಇವತ್ತು ದಿನ ನನಗೆ ತುಂಬಾನೇ ಸ್ಪೆಷಲ್ ದಿನ. ಯಾಕೆ ಏನು ಅಂತ ಗೊತ್ತಾಗಬೇಕು ಅಂದ್ರೆ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ಸೊ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಸ್ಪೆಷಲ್ ಏನಪ್ಪಾ ಅಂದ್ರೆ ನಮ್ಮ ಯಜಮಾನ್ರು ನನ್ನ ಗಂಡನ ಬರ್ಡೇ ಇವತ್ತು. ಸೊ ಹಾಗಾಗಿ ಒಂದು ಸ್ವಲ್ಪ ಸ್ಪೆಷಲ್ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆಲ್ರೆಡಿ ಟೈಮ್ ಒಂದು 12:30 ಆಗೋಗಿದೆ. ಆ್ಯಕ್ಚುಲಿ ಈ ಕಡೆ ಕನಕಪುರ ಮೇನ್ ರೋಡಲ್ಲಿ ಮೋದಿಜಿ ಬರ್ತಾರೆ ಅಂತ ಹೇಳಿ ರೋಡ್ ಫುಲ್ಲು ಬ್ಲಾಕ್ ಮಾಡಿಬಿಟ್ಟಿದಾರಂತೆ. ಹಾಗಾಗಿ ಅವ್ರು ಇನ್ನೂ ಬರ್ತಾನೆ ಇದ್ದಾರೆ, ಬೆಳಗ್ಗೆಯಿಂದ ಬರ್ತೀನಿ ಅಂತ ಹೇಳ್ತಾನೆ ಇದ್ದಾರೆ. ಬಟ್ ಇವಾಗ ಫೋನ್ ಮಾಡಿ ರೋಡ್ ಬ್ಲಾಕ್ ಆಗಿದೆ, ಸ್ವಲ್ಪ ಲೇಟ್ ಆಗುತ್ತೆ ಅಂದ್ರು. ಇನ್ನೊಂದು ಹಾಫ್ ಅನ್ ಅವರ್, ಇನ್ನೊಂದು 10 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಅಷ್ಟಲ್ಲಿ ರೆಡಿ ಆಗೋಣ ಅಂತ ರೆಡಿಯಾಗಿ ಕೂತಿದ್ದೀನಿ. ನೋಡಿ, ಈ ಕಡೆ ಬನಾನಾ ತಿಂತಿದ್ದನು ಬಿಟ್ಟು ಬಂದು ನಾನು ನೈಲ್ ಪಾಲಿಶ್ ಹಾಕೊಳ್ಳೋಣ ಅನ್ಕೊಂಡ್ರೆ ಬನಾನಾ ಬಿಸಾಕ್ಬಿಟ್ಟು ನೈಲ್ ಪಾಲಿಶ್ ಬೇಕು ಅಂತ ಹಠ ಮಾಡ್ತಾ ಇದ್ದಾನೆ. ಇವಾಗ ಅವ್ರಪ್ಪ ಬಂದ್ರೆ ಅದಕ್ಕೂ ನನ್ ಮೇಲೆ ಕೂಗಾಡ್ತಾರೆ, ಲೇಟ್ ಮಾಡ್ತೀಯ ಅಂತ. ಇಂಥವ್ನ ಇಟ್ಕೊಂಡು ನಾನು ಏನಪ್ಪ ಮಾಡ್ಲಿ? ಏನಮ್ಮ ಅದ್ ನೀನ್ ಹಾಕೊಳ್ಳೋದಲ್ಲ, ಅಮ್ಮದು ಅಮ್ಮ ನೀನ್ ಮಾಡಿದ್ದು ಬನಾನಾ ತಿನ್ನ. ಓಕೆ, ನಾನು ಫುಲ್ ರೆಡಿ ಆಗಿ ನಮ್ಮ ಯಜಮಾನ್ರು ಬಂದ ತಕ್ಷಣ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡಿದ್ರಲ್ಲ, ಇದು ಲಾಸ್ಟ್ ಟೈಮು 4th ಬ್ಲಾಕಲ್ಲಿ ತಗೊಂಡಿದ್ದಂತ ನೈಲ್ ಪಾಲಿಶ್. ಕಲರ್ ನೋಡಿ ಏನ್ ಸಖತ್ತಾಗಿ ಕಾಣಿಸ್ತಿದೆ ನನ್ ಕೈಗೆ ಅಂತ. ಅಂದ್ರೆ ಮರ್ತೇ ಹೋಗಿದ್ದೆ ಹಾಕೊಳ್ಳೋದು ನಾನು. ಸೊ ನಮ್ಮ ಯಜಮಾನ್ರು ಬರೋದೊಂದು 5 ನಿಮಿಷ ಲೇಟ್ ಆಗುತ್ತೆ ಅಂದಿಲ್ಲ. ಸೊ ಆ ಗ್ಯಾಪ್ ಅಲ್ಲಿ ಹಾಕೊಂಡ್ಬಿಡೋಣ ಅಂತ ಹಾಕೊಂಡಿದೀನಿ. ಕಾಲ್ಗೂ ಕೈಗೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಏನೇ ಮಿಮ್ಮಿ? ನಮ್ಮಮ್ಮೆ ಅಮ್ಮ ಅಪ್ಪಂಗೆ ವಿಶ್ ಮಾಡು ಬಂಗಾರಿ. ಹ್ಯಾಪಿ ಅಪ್ಪ ಅನ್ನು ಹೇಳಿ, ಹ್ಯಾಪಿ ಅಪ್ಪ ಹೇಳೆ ಬಂಗಾರಿ. ಹ್ಯಾಪಿ ಅಪ್ಪ, ಐ ಲವ್ ಯು. ಇದೇ ಮೊದಲನೇ ವರ್ಷ ಪಾಪು ಅವರಪ್ಪನ್ಗೆ ವಿಶ್ ಮಾಡ್ತಾ ಇರೋದು. ಯಾಕೆಂದ್ರೆ ಅವನು ಇವಾಗ ತಾನೇ ಸ್ವಲ್ಪ ಮಾತಾಡೋದು ಕಲ್ತಿದ್ದಾನೆ. ಹಾಗಾಗಿ ಸ್ಪೆಷಲ್ ಆಗಿರ್ಲಿ ಅಂತ ಅವನ ಕೈಯಲ್ಲೇ ವಿಶ್ ಮಾಡಿಸ್ದೆ. ಇವತ್ತು ನಮ್ಮ ಹಸ್ಬೆಂಡ್ ಬರ್ಡೇ ಇರೋದ್ರಿಂದ ನಾನು ಈ ತರ ರೆಡಿ ಆಗಿದ್ದೀನಿ. ಇದು ಮೀಶೋ ಇಂದ ನಾನು ನೆನ್ನೆ ತಾನೇ ತರಿಸಿದ್ದೆ. ಸೊ ಹೆಂಗಿರುತ್ತೋ ಏನೋ ಅಂತ ಅನ್ಕೊಂಡೆ. ನಿಜವಾಗ್ಲೂ ಚೆನ್ನಾಗಿ ಬಂದಿದೆ. ನೋಡ್ತಾ ಇದ್ದೀರಲ್ಲ, ಈ ಎಂಬ್ರಾಯ್ಡ್ರಿ ಅಂತೂ ಇದೇ ಹೈಲೈಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದಕ್ಕೆ ಯಾವುದೇ ರೀತಿ ಜ್ಯುವೆಲರ್ಸು ಅವಶ್ಯಕತೆ ಇರಲ್ಲ. ಇಯರಿಂಗ್ಸ್ ಒಂದು ಹಾಕೊಂಡ್ರೆ ಸಾಕು, ಕತ್ತಿಗೆ ಏನೂ ಅವಶ್ಯಕತೆ ಇರಲ್ಲ. ಜೊತೆಗೆ ಸ್ಲೀವ್ಸ್ಗೂ ಅಷ್ಟೇ ನೋಡಿ, ಇದಕ್ಕೆಲ್ಲ ಎಂಬ್ರಾಯ್ಡರ್ ಬಂದಿದೆ. ಓಪನ್ ಕೂಡ ಇದೆ. ಸೊ ಇದೊಂಥರ 3/4 ಇರೋದ್ರಿಂದ ಒಂಥರ ಹೈ ಲುಕ್ಕೇ ಕೊಡ್ತಾ ಇದೆ ಇದಕ್ಕೆ. ಸೊ ಪ್ಯಾಂಟ್ಗೂ ಸೇಮ್ ಈ ಥರ ಅಷ್ಟೇ. ಸ್ಲೀವ್ಸ್ಗೆ ಏನು ಕೊಟ್ಟಿದ್ದಾರೆ ಸೇಮ್ ಅದೇ ಥರ ಕೊಟ್ಟಿದ್ದಾರೆ. ಓಪನ್ ಕೂಡ ಇದೆ. ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಏನು ಚೆನ್ನಾಗಿ ಕಿರಿಕಿರಿ ಅಂತ ಏನೂ ಇಲ್ಲ. ವೇಲು ಅಷ್ಟೇ ಫುಲ್ ಫ್ಲವರ್ ಡಿಸೈನ್ಸ್ ಬಂದಿದೆ. ಸೊ ಈ ಥರ ಹಾಕ್ಕೊಂಡ್ರೆ ಅಂತೂ ತುಂಬಾ ರಿಚ್ ಲುಕ್ ಕೊಡುತ್ತೆ. ನಮ್ಮ ಹಸ್ಬೆಂಡ್ಗಿಂತ ನಾನೇ ಗ್ರ್ಯಾಂಡಾಗಿ ರೆಡಿ ಆಗಿದ್ದೀನಿ ಅನಿಸುತ್ತೆ. ಯಾರಿಗೆಲ್ಲ ಇಷ್ಟ ಆಗಿದೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಕೂಡ ಸಪ್ರೇಟ್ ವಿಡಿಯೋ ಮಾಡಿ ಹಾಕಿರ್ತೀನಿ. ಯಾರಿಗೆಲ್ಲ ಇಷ್ಟ ಆದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತಲ್ಲ, ಅದನ್ನು ಪ್ರೆಸ್ ಮಾಡಿದ್ರೆ ಡೈರೆಕ್ಟ್ ಮೀಶೋ ಕರ್ಕೊಂಡು ಹೋಗುತ್ತೆ. ಅಲ್ಲಿಂದ ನೀವು ಬೈ ಮಾಡ್ಬೋದು. ಕಲರು ಅಷ್ಟೇ, ನನ್ನ ಹತ್ರ ಇದುವರೆಗೂ ಯಾವುದೇ ಈ ಥರ ಕಲರ್ ನಾನು ತೊಗೊಂಡೇ ಇರಲಿಲ್ಲ. ಬರೀ ಮೆರೂನು, ಗ್ರೀನು, ಬ್ಲ್ಯಾಕು ಇಷ್ಟೆಲ್ಲ ಮುಗಿಸ್ಬಿಡ್ತಿದೆ. ಬಟ್ ಫಸ್ಟ್ ಟೈಮ್ ಈ ಥರ ವೈನ್, ಡಾರ್ಕ್ ವೈನ್ ಥರ, ಡಾರ್ಕ್ ಬ್ರೌನ್ ಥರ ಕಾಣಿಸ್ತಿತ್ತು ವಿಡಿಯೋದಲ್ಲಿ. ಬಟ್ ಇದರಲ್ಲಿ ಡಾರ್ಕ್ ವೈನ್ ಕಲರ್ ಕಾಣಿಸ್ತಾ ಇದೆ. ಬಟ್ ನಂಗೆ ತುಂಬ ಇಷ್ಟ ಆಯಿತು ಟೋಟಲಿ. ಸೊ ಅವ್ರನ್ನೇನು ಟು ಮೀಟ್ ಬಂದೆ ಅಂತ ಹೇಳಿದ್ರು. ಹಾಗಾಗಿ ರೆಡಿಯಾಗಿ ಕೂತಿದ್ದೀವಿ. ಇವಾಗ ಅವ್ರು ಬಂದ ತಕ್ಷಣ ಹೋಗಬೇಕು. ನಮ್ಮ ಬರ್ಡೇ ಬಾಯ್ ಬಂದರು. ಬರ್ಡೇ ಬಾಯ್ ಅಲ್ಲ, ಬರ್ಡೇ ಅಂಕಲ್. ಹ್ಯಾಪಿ ಬರ್ಡೇ. ಅಪ್ಪ ಹ್ಯಾಪಿ ಹೇಳ್ದ ಬಿಡಮ್ಮ, ಸಾಕು. ಡ್ರೈವರ್ ಆಗ್ಬೋದು ನೀನು. ಇಷ್ಟೊತ್ತು ಮಾತಾಡ್ತಿದ್ರು, ಇವಾಗ ನೋಡು ಮೈ ಕೆತ್ಕೊಂಡ್ರೆ ಮಾತಾಡಲ್ಲ. ಮಾತಾಡು. ಏನು ಏನಿವತ್ತು ಸ್ಪೆಷಲ್ಲು ಬರ್ತ್ಡೇ ಅಂದ್ಬಿಟ್ಟು ಮೋದಿಯವ್ರನ್ನ ನಮ್ಮ ಏರಿಯಾಗೆ ಕರ್ಸಿದ್ದೀನಿ. ನಮ್ಮ ಏರಿಯಾದಲ್ಲಿ ಫುಲ್ಲು ಹೈ ಸೆಕ್ಯೂರಿಟಿ ಇಡ್ಸಿದ್ದೀನಿ.
ಹಾ ಇನ್ನೇನ್ ಬೇಕು. ಆಮೇಲೆ CM ಮಾಡ್ತಾ ಇದೀನಿ ವಿಜಯ್ ಅವ್ರನ್ನ. ಮಾಡಿಸ್ಬಿಟ್ಟಿದ್ಯಾ? ಮಾಡಿಸ್ಬಿಟ್ಟಿದೀನಿ. ನಮ್ಮ ಬರ್ಡೇ ದಿನ CM ಬರ್ತಡೇ ದಿನನೇ ಚೇರ್ ಮೇಲೆ ಕೂರ್ಸಿದೀನಿ. ಹಾ. ಆಮೇಲೆ ಇವಾಗ ಎಲ್ಲಿಗೆ? ಇವಾಗ ಇಸ್ಕಾನ್ ಟೆಂಪಲ್. ನಮ್ಮ ಕೃಷ್ಣನ ನೋಡಿ ತುಂಬಾ ದಿನ ಆಯ್ತು. ಅದೇ ವರ್ಷಕ್ಕೊಂದ್ಸಲಿ ಹೋಗು. ಒಂದು ಎರಡು ಬರ್ತೀನಿ. ಅವ್ನು ಯಾವಾಗಲೂ ನನ್ನ ಮನಸ್ಸಲ್ಲಿ ಇರ್ತಾನೆ, ಅವಾಗ ದೇವಸ್ಥಾನಕ್ಕೆ ಬಾ ಅಂತಾನೆ. ಅದಕ್ಕೆ ಏನು ಮಚ್ಚ, ನಮ್ಮ ಮಚ್ಚನ ಅಲ್ಲಿ ಹಿಂದ್ಗಡೆ ಕೂತಿದ್ದಾರೆ. ಅವರು ಕ್ಯಾಪ್ಚರ್ ಆಗಲ್ಲ ಅನ್ಸುತ್ತೆ. ನಂಗೊಂದು ಟ್ರೈಪಾಡ್ ಇಸ್ಕೊಡು. ಆಮೇಲೆ ನಮ್ಮ ಮಚ್ಚ ಅವರ ಬರ್ತಡೇ ಇವತ್ತಾಯ್ತು ಅಲ್ಲ, ಮಿಸಸ್ ಅವ್ರ ಬರ್ತಡೇನು ಇವತ್ತೇ. ಅವ್ರನ್ನ ತೋರಿಸ್ಬಿಡು. ತಾಯಿ ಮಾಡಿಸ್ಬೇಕು. ಅವ್ರು ನಾಚ್ಕೋತಾರ, ಕೈಯೇ ಎತ್ತುತ್ತಾ ಇಲ್ಲ ಅವಳು. ಅವ್ರದ್ದು ಇವತ್ತೇ ಬರ್ತಡೇ. ಹೆಂಗೋ ಅವ್ರ ಗಂಡನ್ಗೆ ಏನೋ ದುಡ್ಡು ಉಳಿತು. 2 ಬರ್ಡೇ ಒಂದೇ ದಿನ ಆಗಿದ್ದಕ್ಕೆ. ಎಲ್ಲಿ ದುಡ್ಡು ಉಳಿತು? ಎರಡು ಕಡೆ ಓಡಾಡಬೇಕು ಅಂತ. 2 ಕಡೆ ಓಡಾಡ್ಬೇಕು. ಇವಾಗ ಗೊತ್ತಾಗುತ್ತೆ ಹೆಂಡತಿ ಮುಖ್ಯನಾ ಫ್ರೆಂಡ್ ಮುಖ್ಯನಾ ಅಂತ. ಅದಕ್ಕೆ ಬೇಗ ಕೇಕ್ ಕಟ್ ಮಾಡಿಸ್ಬಿಟ್ಟು ನೆಕ್ಸ್ಟ್ ಹಂಗೆ ಫ್ರೆಂಡ್ಸ್ ಬರ್ಡೇ ಹೋಗ್ಬಿಡೋದು ಲಾಸ್ಟ್. ಎಲ್ಲ ಮೇಂಟೈನ್ ಮಾಡಬೇಕು, ಏನು ಒಂದೇ ಇಟ್ಕೊಂಡು ಕೂತ್ಕೊಳ್ಳೋದಲ್ಲ. ನೀನ್ 2 ಅನ್ಬಾರ್ದು. ಫ್ರೆಂಡ್ ಮುಖ್ಯನಾ ಹೆಂಡತಿ ಮುಖ್ಯನಾ? ಅದು ಯೂನಿವರ್ಸಲ್ ಕಾನ್ಸೆಪ್ಟ್ ಕ್ವಶನ್. ಯಾವತ್ತೂ ಆನ್ಸರ್ ಇರಲ್ಲ ಅದಕ್ಕೆ. ಆಪ್ಷನ್ ಇಲ್ಲ ಅದಕ್ಕೆ ಆಪ್ಷನ್ ಇಲ್ಲ. ಬಟ್ ನಾವು ಆಪ್ಷನ್ ಇಟ್ಕೊಳ್ಳೋದು, ನಮ್ ಗಂಡನೇ ಮುಖ್ಯ ಅಂತ. ಓಪನ್ ಇರುತ್ತಾ ಕೇಳಿ ಅವ್ರನ್ನ. ಎಕ್ಸ್ಕ್ಯೂಸ್ ಮೀ, ಓಪನ್ ಇದೆಯಾ? ಓಪನ್ ಇದೆಯಾ? ಓಪನ್ ಏನ? ಕ್ಲೋಸ್ हो गया. कितना टाइम ಓಪನ್ ಟೈಮಿಂಗ್ हो गया. ಅದಕ್ಕೆ ದೇವಸ್ಥಾನ ಓಪನ್ ಇಲ್ಲ ನೋಡಿ. ಮೋದಿಜಿ ಪ್ರಭಾವದಿಂದ ಲೇಟ್ ಆಯ್ತು. ಲೇಟ್ ಆಗಿದ್ರಿಂದ ಯಾವ ದೇವಸ್ಥಾನ ಓಪನ್ ಇಲ್ಲ. ಏನ್ ಬಲೂನ್ ಅಂತೆ? ಏನಮ್ಮ ಅಲ್ಲಿ 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 ಇದು ನೋಡು, ಕಾರ್ ನಮ್ದ. ಅದು ಕಾರ್ ಯಾರ್ದಮ್ಮ? ಅದು ಯಾವರ್ಸ್ಬಿಟ್ಟ ಅವ. ಯಾವರ್ಬೇಡ. ಯಾರ್ದಿದ್ದು ಕಾರು? ಬಲೂನ್ ಹೊಟ್ಟಿತ್ತು. ಬಲೂನು. ದೇವಸ್ಥಾನ ಯಾವುದು ಓಪನ್ ಇರ್ಲಿಲ್ಲ. ಅದಕ್ಕೆ ಸರಿಯಾಗಿ ತಿನ್ಕೊಂಡಾದ್ರು ಹೋಗೋಣ ಅಂತ ಕರ್ಕೊ ಬಂದವ್ರೆ. ಅವನೇ ದೇವ್ರು. ಈ ಡೈಲಾಗ್ ಹೊಡಿ ಅಂದ್ರೆ ಹೊಡಿತಾರೆ. ದೇವ್ರು ತಿನ್ನಲ್ಲ ಗೊತ್ತಾ? ದೇವ್ರು ತಿನ್ನಲ್ವಾ? ಹೊಡಿತಾರೆ. ಅದೇ ಹೊಡಿತಾರೆ. ಮರಿ ಹೊಡೆದ್ಬಿಟ್ಟು ನಾವು ತಿನ್ನೋದು. ದೇವ್ರ ಯಾವತ್ತನ ತಿಂದಿದ್ಯಾ? ಫುಲ್ಲ ಹೊಟ್ಟೆ ತುಂಬ ಊಟ ಮಾಡ್ಬಿಟ್ಟು ಕಾರ್ಲ ಪಟ್ಟು ಮಮ್ಮಿ ನೋಡು ನಾಟ ನೋಡು. ಆಗ್ಲಿಂದ ಜವಿ ಟಾರ್ಚರ್ ಕೊಡ್ತಾನೆ. ಹಿಡ್ಕೋ, ಹೆಂಗ್ ಹಿಡ್ಕೋತೀಯ ಹಿಡ್ಕೋ. ಏ ಹುಷಾರು, ಗಾಜು ಆಟಾಡ್ಬೇಡ. ಗ್ಲಾಸ್ ಬೇಡ ಅನ್ನೋ, ವಾಟರ್ ಬಾಟಲ್ ಅಲ್ಲಿ ಕೊಡು ಅನ್ನಪ್ಪ. ಅದು ಪಲ್ಪಿಗ ಇಷ್ಟೊಂದು ನಿಮಿಷ ಕೊಡ್ತೀನಿ. ನನ್ನ ರಮ್ಮಿನ ಹತ್ರನೂ ಒಗಿಸ್ಕೊತಿದ್ದ. ನೈಟ್ 2 ಗಂಟೆಲಿ ಬೈತಾ ಇದ್ಲು. ಮಕ್ಕಳು ಬೇಕಾ? ಇವತ್ತು ನಮ್ಮ ಯಜಮಾನ್ರು ಎಷ್ಟು ಮಾತಾಡಿದ್ದಾರೆ ನೀವೇ ನೋಡಿದ್ರಲ್ಲ. ತರ್ಲೆ ಸುಬ್ಬ ಅವ್ರು ಯಾವಾಗ್ಲೂ ಹಿಂಗೆ, ಅಂದ್ರೆ ಆಫ್ ಕ್ಯಾಮ್ರಾ ಯಾವಾಗ್ಲೂ ಹಿಂಗೆ ಏನೇನೋ ತಮಾಷೆಗೆ ಮಾತಾಡ್ತಾನೆ ಇರ್ತಾರೆ. ಸೊ ಇದು ಯಾವುದೇ ರೀತಿ ಒಬ್ರಿಗೆ ಅಂದ್ರೆ ಮೋದಿಜಿ ಬಗ್ಗೆ ಆಗ್ಲಿ, ವಿಜಯ್ ಸರ್ ಬಗ್ಗೆ ಆಗ್ಲಿ ಮಾತಾಡಿದ್ವಲ್ಲ, CM ಮಾಡಿಸಿದ್ದೆ, ಇಲ್ಲಿ ಕರೆಸ್ದೆ ಅಂತ. ಸೊ ಅದೆಲ್ಲ ಸ್ವಲ್ಪ ತಮಾಷೆಗೆ ಜೋಕಾಗಿ ಮಾಡಿದ್ದಷ್ಟೇ. ಸೊ ಯಾವುದೇ ರೀತಿ ಇದಿಟ್ಕೊಂಡು ನಾವು ಮಾತಾಡಿಲ್ಲ. ಇವತ್ತು ತುಂಬಾ ಅಂದ್ರೆ ತುಂಬಾ ಬೇಜಾರಿದೆ ನನಗೆ. ಏಕೆಂದ್ರೆ ನಾನು ಏನೇನೋ ಮಾಡ್ಬೇಕು ಇವತ್ತು. ಅವ್ರ ಬರ್ಡೇ ದಿನ ಎಲ್ಲೆಲ್ಲೋ ಹೋಗ್ಬೇಕು ಅಂತ ತುಂಬಾ ತರ ಪ್ಲಾನ್ಸ್ ಮಾಡ್ಕೊಂಡು ಸರ್ಪ್ರೈಸಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಬಟ್ ಈ ಕಡೆ ನನ್ನ ಕನಕಪುರ ಸೈಡು ಮೋದಿ ಸರ್ ಬರ್ತಾ ಇರೋದ್ರಿಂದ ಫುಲ್ ಅಂದ್ರೆ ಫುಲ್ ಬ್ಲಾಕ್ ಮಾಡ್ಬಿಟ್ಟಿದ್ರು. ಸೊ ಹಾಗಾಗಿ ಎಲ್ಲೆಲ್ಲೂ ಹೋಗಕ್ಕಾಗ್ಲಿಲ್ಲ, ಏನೇನು ಮಾಡಕ್ಕಾಗ್ಲಿಲ್ಲ. ನಿಜ ತುಂಬಾನೇ ಬೇಜಾರಿತ್ತು. ಸೊ ಬಟ್ ನಮ್ಮ ಯಜಮಾನ್ರು ಹೇಳಿದ್ರು, ಪರವಾಗಿಲ್ಲ ಬಿಡು, ಆನಿವರ್ಸರಿಗೆ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ. ಇವತ್ತು ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಲೇಟ್ ಆಗಿ ಹೋಗುತ್ತೆ, ನಾನು ಹೊರಡ್ಬೇಕು, ಊಟನಾದ್ರೂ ಅಟ್ಲೀಸ್ಟ್ ಊಟನಾದ್ರೂ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ನನಗೂ ಅನ್ನಿಸ್ತು
ಹೋಗ್ಲಿ ಬಿಡು ಇನ್ನೇನ್ ಮಾಡಕ್ಕಾಗುತ್ತೆ ಅಂತ ಹೇಳಿ ಮನ್ಸಲ್ಲಿ ಎಷ್ಟೇ ಬೇಜಾರಿದ್ರು ಸರಿನಪ್ಪ ಇವತ್ತು ನಿನ್ ದಿನ ನಿನ್ಗೆ ಹೆಂಗ್ ಬೇಕೋ ಹಂಗಿರು ಬಟ್ ಆನಿವರ್ಸರಿ ದಿನ ನಾನ್ ಹೇಳ್ದಂಗೆ ಕೇಳ್ಬೇಕು ನಾನು ಎಲ್ಲೆಲ್ಲಿ ಕರ್ಕೊಂಡು ಹೋಗು ಅಂತೀನೋ ಅಲ್ಲೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತ ಕಂಡೀಷನ್ ಹಾಕಿ ಇವತ್ತು ಅವ್ರನ್ನ ಖುಷಿಯಾಗಿ ಕಳಿಸ್ಕೊಟ್ಟಿದ್ದೀನಿ. ಓಕೆ, ಇವಾಗ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಮನೆ ಕಡೆ ಹೊರಟಿದ್ದೀವಿ. ದೇವಸ್ಥಾನ ಓಪನ್ ಇರಲಿಲ್ಲ, ಅದು ಸ್ವಲ್ಪ ಬೇಜಾರಾಯಿತು. ಹೇಗಿತ್ತು ಇವತ್ತೇನಿನ್ನೂ ಸ್ಟಾರ್ಟ್ ಆಗಿಲ್ಲ ಅವ್ರಿಗೆ ಸಂಜೆ ಮೇಲೆ ಹಬ್ಬ ಬರ್ತಡೆ, ಸಂಜೆ ಅವ್ರ ಫ್ರೆಂಡ್ಸ್ ಎಲ್ಲ ಬರ್ತಾರಂತೆ. ಸೊ ಅವಾಗ ದೊಡ್ಡ ಪಾರ್ಟಿ ನೋಡಿ. ನಮಗೆ ಮಾತ್ರ ಒಂದು ಜ್ಯೂಸ್ ಎಲ್ಲ ಮುಗಿಸ್ಬಿಡ್ತಾರೆ. ಹುಡುಗರು ಬಂದ್ರೆ 30,000 ಖರ್ಚು ಮಾಡಿಕೊಂಡು 4-5 ಅವರ್ ಮನೆಯೇ ಸೇರಲ್ಲ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಬರ್ಡೇಲಿ ಫ್ರೆಂಡ್ಸ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರೋ ಫ್ಯಾಮಿಲಿಗೂ ಅಷ್ಟೇ ಟೈಮ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಯಜಮಾನ್ರಿಗೆ ವಿಶ್ ಮಾಡಿದವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇರಮ್ಮ. ಓಕೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ನಾವು. ಬಾಯ್ ಬಾಯ್. ಮಾಡು ಬಾಯ್.